ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನಗರಸಭೆ ಕಾರ್ಯಾಲಯದಲ್ಲಿ ನಡೆದ ಆಯವ್ಯಯ ಪೂರ್ವಭಾವಿ ಸಭೆಯಲ್ಲಿ ಸಾಮಾಜಿಕ ಕಾರ್ಯಕರ್ತ ಸಚಿನ್ ಕುಮಾರ್ ನಾಯಕ್ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ನಡೆಯಿತು. ಗಬ್ಬೆದ್ದು ನಾರುತ್ತಿರುವ ಸುರಪುರ ನಗರ ಸ್ವಚ್ಛತೆಗೆ ಆದ್ಯತೆ ನೀಡುವುದು ಸೇರಿದಂತೆ ಹಲವು ವಿಚಾರಗಳಲ್ಲಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಅವರು ಗುಡುಗಿದ್ದಾರೆ. ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ, ಲ್ಯಾಪ್ಟಾಪ್ ವಿತರಣೆ, ಹೊಲಿಗೆ ಯಂತ್ರ ವಿತರಣೆ, ವಾಹನ ಚಾಲನಾ ಪರವಾನಗಿ ನೀಡುವುದು ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅಲ್ಲದೆ ನಗರದ ಮುಖ್ಯ ರಸ್ತೆಗಳಿಗೆ ಸಂಸ್ಥಾನದ ರಾಜರ ಹೆಸರಿಡುವುದು, ವಾರ್ಡ್ ನಂಬರ್ 6ರಲ್ಲಿ ಮೋರಿ ವ್ಯವಸ್ಥೆ ಮಾಡುವುದು, ತಹಸೀಲ್ ಮಾರ್ಗ, ಕುಂಬಾರಪೇಟೆ ಮಾರ್ಗ, ರಂಗಪೇಟ ಮಾರ್ಗ ಮತ್ತು ಸಾರ್ವಜನಿಕ ಉದ್ಯಾನವನದಲ್ಲಿ ಮೆರ್ಕ್ಯೂರಿ ಲೈಟ್ ವ್ಯವಸ್ಥೆ ಜೊತೆಗೆ ಸಾರ್ವಜನಿಕ ಉದ್ಯಾನವನಗಳನ್ನು ಜೀರ್ಣೋದ್ಧಾರ ಮಾಡಲಾಗುವುದು. ನಗರಸಭೆ ಮಳಿಗೆ ಶಿಥಿಲಗೊಂಡಿದ್ದು ನವೀಕರಣ ಮಾಡಬೇಕು. ಮುಖ್ಯ ರಸ್ತೆಯಲ್ಲಿರುವಂತಹ ಲೈಟಿಂಗ್ ಕಂಬಗಳಿಗೆ ರೋಲ್ ಲೈಟ್ಸ್ ಅಳವಡಿಸಬೇಕೆಂದು ಸಭೆಯಲ್ಲಿ ವಿಷಯಗಳನ್ನು ಪ್ರಸ್ತಾಪಿಸಲಾಯಿತು. ಅದನ್ನ ಜೀರ್ಣೋದ್ಧಾರ ಅದು ಏನು ತಗೊಂಡಾರೋ ಬಿಟ್ಟಾರೋ ನಮ್ಗೆ ಬರ್ತಕ್ಕಂಥ ಇದು ಮಳಿಗೆಗಳಿದಾವಲ್ಲ ಸರ್, ಮಳಿಗೆಗಳು ಅಂದ್ರೆ ಈಗ ಗೋಪಾಲ ಸ್ವಾಮಿ ಗುಡಿಗೆ ರಸ್ತೆಯಲ್ಲಿ ಗೋಪಾಲ ಸ್ವಾಮಿ ಗುಡಿ ಮೇಲೆ ಪಕ್ಕದಲ್ಲಿ ಇರ್ತಕ್ಕಂಥ ಮಳಿಗೆಗಳು ಸತ್ತುಗಳು ಕೂಡ ಪೂರಾ ಶಿಥಿಲ ವಾತಾವರಣದಲ್ಲಿ ಅದ್ರದ್ದು ಏನಾದ್ರು ಡೆವಲಪ್ಮೆಂಟ್ ಮಾಡ್ತಿರೋ ಅಥವಾ ಏನ್ ಮಾಡ್ತೀರ ಅಂತ. ಯಾಕಂದ್ರೆ ನಾಳೆ ಅನಾಹುತ ಯಾವ್ದಾದ್ರು ಅನಾಹುತ ಆದ್ರೆ ಯಾರು ನಾವು ಯಾಕಂದ್ರೆ ತಮ್ಮ ಕಚೇರಿಯಿಂದ ಅದನ್ನ ಇದು ತಗೊಂಡ್ತಾರ ಅಕಸ್ಮಾತ್ ನಾಳೆ ಏನಾದ್ರು ಆದ್ರ ತಮ್ಮ ಕಚೇರಿಗೆ ವ್ಯಾಪ್ತಿಯಲ್ಲಿ ಬರ್ತದೆ. ತಮ್ಮ ಕಚೇರಿಯಿಂದ ಬಂದ ಸರ್ ನಮ್ಮ ಮಾಹಿತಿ ಎಷ್ಟು 22 ಅದಾವ. ಅದನ್ನ ಜೀರ್ಣೋದ್ಧಾರ ಅದು ಏನು ತಗೊಂಡಾರೋ ಬಿಟ್ಟಾರೋ ನಮ್ಗೆ